ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿಯಾಗಿ ಬಂದ ಆಳಂದದ ಶಾಸಕ ಬಿ.ಆರ್. ಪಾಟೀಲರು ಬಿ.ಆರ್. ಪಾಟೀಲರ ಆಡಿಯೋ ಬಹಿರಂಗಗೊಳ್ಳುವುದರೊಂದಿಗೆ ಹೌದು ಈ ಆಡಿಯೋ ನಂದೇ, ಇದ್ದ ಸಮಸ್ಯೆಗಳನ್ನೆಲ್ಲ ಹೇಳ್ಕೊಂಡಿದ್ದೀನಿ, ಏನು ತಪ್ಪು ಅಂತ ಬಿ.ಆರ್. ಪಾಟೀಲರು ಸಮಜಾಯಿಷಿ ಕೊಡುವುದರೊಂದಿಗೆ ವಿಷಯ ಏಕಾಏಕಿ ದೊಡ್ಡದಾಯಿತು. ವಸತಿ ಇಲಾಖೆಯಲ್ಲಿ ವಸತಿ ಸಚಿವ ಜಮೀರ್ ಅಹಮ್ಮದ್ ಖಾನ್ರ PA ಸರ್ಫರಾಜ್ ಜೊತೆಗೆ ಮಾತನಾಡಿದ್ರು ಬಿ.ಆರ್. ಪಾಟೀಲ್. ದುಡ್ಡು ಕೊಟ್ಟು ಮನೆಗಳನ್ನು ಹಾಕಿಸಿಕೊಳ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಹಿಂಗಿದ್ರೆ ಶಾಸಕರಿಗೆ ಏನು ಮರ್ಯಾದೆ ಅಂತ ಕೇಳಿದ್ರು. ವಿಷಯ ಇಲ್ಲಿ ತನಕ ಬಂದಿದೆ. ಇವತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಬಿ.ಆರ್. ಪಾಟೀಲ್ರನ್ನು ಭೇಟಿಯಾದರು. ರಾಜೀವ್ ಗಾಂಧಿ ವಸತಿ ನಿಗಮದ ವ್ಯವಸ್ಥೆ ಬಗ್ಗೆ ಹೇಳಿದ್ದೀನಿ. ನನ್ನ ಹೋರಾಟ ವೈಯಕ್ತಿಕ ಅಲ್ಲ, ವ್ಯಕ್ತಿಗತ ಅಲ್ಲ, ಇದು ಭ್ರಷ್ಟಾಚಾರದ ವಿರುದ್ಧ. ಜಮೀರ್ ಬಗ್ಗೆ ನಾನು ಆರೋಪ ಮಾಡಿಲ್ಲ, ಮಾಡೋದಿಲ್ಲ ಅಂತ ಬಿ.ಆರ್. ಪಾಟೀಲ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ ಭೇಟಿಯ ನಂತರ ಮಾಧ್ಯಮಗಳಿಗೆ ಹೇಳಿದ್ರು. ಬಿ.ಆರ್. ಪಾಟೀಲ್ ಹೇಳಿದ್ದನ್ನೆಲ್ಲವನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ನೋಟ್ ಮಾಡ್ಕೊಂಡ್ರಂತೆ. ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಭೇಟಿಯಾಗಿ ಬಂದ ನಂತರ ಆಳಂದದ ಶಾಸಕರು ಬಿ.ಆರ್. ಪಾಟೀಲ್ ಏನ್ ಹೇಳಿದ್ರು ಕೇಳಿಸ್ಕೊ. ಎಲ್ಲ ವಿಷಯಗಳನ್ನ ಅವ್ರ ಗಮನಕ್ಕೆ ತಂದಿದ್ದೇನೆ, ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ. ಅವ್ರು ಏನ್ ಕ್ರಮ ಕೈಗೊಳ್ತಾರೋ ಹೈಕಮಾಂಡ್. ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರಿ. ಏನ್ ಅಸಮಾಧಾನ? ನಾನು ಹೋರಾಟಗಾರ, ಅಸಮಾಧಾನ ಇಲ್ಲ ನನಗೆ. ವ್ಯವಸ್ಥೆ ಸರಿ ಮಾಡಬೇಕು ಅಂತ ಎಲ್ಲ ವಿಷಯ ಮಾತಾಡಿದ್ದೀನಿ. ದುಃಖನೂ ಇಲ್ಲ, ಖುಷಿನೂ ಇಲ್ಲ. ನನಗೆ ನಾನೊಬ್ಬ ರಾಜಕೀಯ ಕಾರ್ಯಕರ್ತ, ಖುಷಿ ದುಃಖ ಅನ್ನೋದಿಲ್ಲ. ಆಗಿದ್ದೀನಿ, ಎಲ್ಲ ವಿಷಯಗಳನ್ನ ಅವ್ರ ಗಮನಕ್ಕೆ ತಂದಿದ್ದೇನೆ, ಅವ್ರು ನೋಟ್ ಮಾಡ್ಕೊಂಡಿದ್ದಾರೆ. ಅವ್ರು ಏನ್ ಕ್ರಮ ಕೈಗೊಳ್ತಾರೋ ಹೈಕಮಾಂಡ್. ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರಿ. ಏನ್ ಅಸಮಾಧಾನ? ನಾನು ಹೋರಾಟಗಾರ, ಅಸಮಾಧಾನ ಇಲ್ಲ ನನಗೆ. ವ್ಯವಸ್ಥೆ ಸರಿ ಮಾಡಬೇಕು ಅಂತ ಎಲ್ಲ ವಿಷಯ ಮಾತಾಡಿದ್ದೀನಿ. ದುಃಖನೂ ಇಲ್ಲ, ಖುಷಿನೂ ಇಲ್ಲ. ನನಗೆ ನಾನೊಬ್ಬ ರಾಜಕೀಯ ಕಾರ್ಯಕರ್ತ, ಖುಷಿ ದುಃಖ ಅನ್ನೋದಿಲ್ಲ. ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಬೀಟ್ನ ರಿಪೋರ್ಟರ್ ಮಾರುತೇಶ್ ಕೂಡ. ಪ್ರಶಾಂತ್, ಯಾವುದೇ ಒಬ್ಬ ಜನಪ್ರಿಯ ನಾಯಕನಿಗೆ ದಿಲ್ಲಿಯಿಂದ ಹಿಂಗೆ ಲೀಡರ್ಗಳು ಬಂದು ಶಾಸಕರನ್ನ ಮಾತಾಡ್ಸೋದು ಇಷ್ಟ ಆಗೋದಿಲ್ಲ. ದಿಸ್ ಈಸ್ ಹ್ಯಾಪನಿಂಗ್. ಅಜಿತ್, ಇಷ್ಟ ನಾವು ಓವರ್ ರೀಡ್ ಮಾಡ್ತಾ ಇದ್ದೀವ? ಏನೋ ಒಂದಷ್ಟು ಶಾಸಕರು ಅಸಮಾಧಾನ ತೋಡ್ಕೊಂಡಿದ್ರಪ್ಪ, ಒಂದು ಮಾತಾಡ್ಸೋ ಕೈಯಲ್ಲಿ ಎಲ್ಲರೂ ಮಾತಾಡ್ಸೋದು ಏನೇನಿದೆಯಾ ತಿಳ್ಕೊಂಬಿಡೋಣ ಅಂತ ಅಷ್ಟೇ ಬಂದಿದ್ದಾರ. ಈ ಸೆಪ್ಟೆಂಬರ್ ಕ್ರಾಂತಿ ಅದು ಇದು ನಾವು ಓವರ್ ರೀಡ್ ಮಾಡ್ತಾ ಇದ್ದೀವ ಅಂತ? ಅದಿತ್ತು ನೋಡಿ, ಸೆಪ್ಟೆಂಬರ್ ಕ್ರಾಂತಿ ಇರಲಿ, ಅದು ನವೆಂಬರ್ನ ಕ್ರಾಂತಿ ಇರಲಿ, ಅದು ಅವರವರ ಬಣಗಳು ಏನೇ ಹೇಳಿಕೆ ಕೊಟ್ಟರೂ ಕೂಡ ಸಮಥಿಂಗ್ ಈಸ್ ಗೋಯಿಂಗ್ ಆನ್, ಸಮಥಿಂಗ್ ಈಸ್ ಕುಕ್ಕಿಂಗ್ ಅಪ್ ಇನ್ ಕರ್ನಾಟಕ ಕಾಂಗ್ರೆಸ್. ಅದಂತೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಹೀಗಾಗಿ ಇದು ಕೇವಲ ಈಗ ಕೆಲವು ಸಲ ಸಂಪುಟ ಪುನಾರಚನೆಯನ್ನು ನೀವು ಓವರ್ ರೀಡ್ ಅಂತ ಹೇಳ್ಬೋದು. ಅನೇಕ ಬಾರಿ ಈಗ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದ ತಕ್ಷಣ ಸಂಪುಟ ಪುನಾರಚನೆ ಅಂತ ಶುರುವಾಗುತ್ತೆ. ಆದರೆ ಅಕ್ಟೋಬರ್ ನವೆಂಬರ್ನಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಏನೋ ನಡೆಯಲಿದೆ ಅಂತಕ್ಕಂಥದ್ದು ಸ್ಪಷ್ಟ. ಇದನ್ನು ಡಿ ಕೆ ಶಿವಕುಮಾರ್ ಕೂಡ ರಾಷ್ಟ್ರೀಯ ಮಾಧ್ಯಮಗಳಿಗೆ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ಬಂದಮೇಲೆ ಅವರ ಆಪ್ತ KN ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತಂದರೆ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಏನು ಹೇಗಾಗತ್ತೆ ಅದು ನನಗನ್ಸೋದು ದಿಲ್ಲಿಯಲ್ಲಿ ಕುಳಿತವ್ರಿಗೂ ಕೂಡ ಸ್ಪಷ್ಟತೆ ಇರಲಿಕ್ಕಿಲ್ಲ. ಯಾಕಂದರೆ ನೀವು ಒಂದು ಹೀಗೆ ಮಾಡಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡೋದು ಬೇರೆ, ಆ್ಯಕ್ಚುಲ್ ಇನ್ ಟರ್ಮ್ಸ್ ಅದು ಎಕ್ಸಿಕ್ಯೂಷನ್ ಹೆಂಗಾಗತ್ತೆ, ಏನು ಸ್ವರೂಪದಲ್ಲಿ ಹೋಗುತ್ತೆ ಯಾರಿಗೂ ಗೊತ್ತಿಲ್ಲ. ಆದರೆ ಅಜಿತ್, ಯಾವುದೇ ಒಬ್ಬ ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್ಗೆ, ರಾಷ್ಟ್ರೀಯ ಪಾರ್ಟಿಗಳಲ್ಲಿರ್ತಕ್ಕಂಥವ್ರಿಗೆ ಈ ರೀತಿ ದಿಲ್ಲಿಯಿಂದ ಉಸ್ತುವಾರಿಗಳು ಬಂದು
ಶಾಸಕರ 1-to-1 ಅಭಿಪ್ರಾಯ ತೆಗೆದುಕೊಳ್ತಕ್ಕಂಥದ್ದು ಬರೀ ಮುಜುಗರ ಒಂದು ಕಡೆ, ಹಾಂ ಬಟ್ ನಾಟ್ ಗುಡ್ ಸೈನ್ ಆಲ್ಸೋ. ಎಸ್. ಬರೀ ಮುಜುಗರ ಅಂತಕ್ಕಂಥದ್ದು ಮುಜುಗರ ಆಗೇ ಆಗತ್ತೆ, ಆದರೆ ಒಳ್ಳೆ ಸಂಕೇತಗಳು ಕೂಡ ಅಲ್ಲ. ಇದರ ಅರ್ಥ ಏನು? ನೀವು ಲೋಕಲಿ ಲೀಡರ್ಶಿಪ್ ಶಾಸಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ತಾನೇ ದಿಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇರೋದು. ಕರೆಕ್ಟ್. 2013ರಿಂದ 18ರವರೆಗೆ ಎಷ್ಟು ಬಾರಿ ಬಂದು ದಿಲ್ಲಿಯಿಂದ KC ವೇಣುಗೋಪಾಲ್ ಇನ್ಚಾರ್ಜ್ ಇದ್ದರು, ದಿಗ್ವಿಜಯ್ ಸಿಂಗ್ ಇನ್ಚಾರ್ಜ್ ಇದ್ದರು. ಎಷ್ಟು ಸಲ ಬಂದವರು ಇಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹಣೆಯನ್ನು ಮಾಡಿದರು? ನನಗಂತೂ ನೆನಪಾಗ್ತಿಲ್ಲ. ಹೈಕಮಾಂಡ್ ಬಳಿ ಶಾಸಕರು ಹೋಗಿರ್ತಕ್ಕಂಥ ನೂರಾರು ಪ್ರಕರಣಗಳಿವೆ. ಹೈಕಮಾಂಡೇ ಶಾಸಕರಿಗೆ ಬಂದು ಕೇಳ್ತಾ ಇದೆ, ಏನಾಗಿದೆ? 40 ಶಾಸಕರು ಇನ್ನೊಂದು ಸಲ ಬರ್ತಾರೆ, ಇನ್ನೊಂದು ಡಿವಿಷನ್ನ ಶಾಸಕರನ್ನು ಕರೆಸಿ ಮಾತಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ನೋಡಿ, ಗ್ಯಾರಂಟಿಗಳ ಅನುಷ್ಠಾನ ಎಷ್ಟಾಗಿದೆ ಅನ್ನೋದು ಥೆರಾಟಿಕಲ್ ಸಬ್ಜೆಕ್ಟ್ ಅಜಿತ್. ಅದು ನಿಮಗೆ ಅಂದರೆ ಹೈಕಮಾಂಡ್ ಅದನ್ನು ಬಂದು ಇಲ್ಲಿ ಶಾಸಕರ ಜೊತೆ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದರ ಅರ್ಥ ನಾನು ಇಲ್ಲ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಿದ್ದಾರೆ, ಸಿದ್ದರಾಮಯ್ಯನವ್ರು ಬೇಕು, ನಾಳೆ DK ಅವ್ರನ್ನ ತರಬೇಕು, ಇನ್ಯಾರನ್ನು ತರಬೇಕು, ಆ ಅಭಿಪ್ರಾಯ ಸಂಗ್ರಹಣೆಯೂ ನಡೀತಾ ಇಲ್ಲ. ಏನು ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ಅಂತಂದರೆ ಮೂಡನ್ನು ಗೇಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಹೈಕಮಾಂಡ್ ಮಾಡ್ತಾ ಇದೆ. ಎಸ್. ಯಾಕೆ? 2023ರಲ್ಲಿ ಮೊದಲ ಶಾಸಕಾಂಗ ಪಕ್ಷದ ಸಭೆ ಶಾಂಗ್ರಿಲಾದಲ್ಲಿ ನಡೆದಾಗ ಒಂದು ಮತದಾನದ ಒಂದು ಇದು ನಡೀತು. 2013ರಲ್ಲೂ ನಡೀತು, 2023ರಲ್ಲೂ ನಡೀತು. ಅದರಲ್ಲಿ 2 ಬಾರಿ ವಿಜಯಿಯಾದವರು ಸಿದ್ದರಾಮಯ್ಯನವರು ಮಾತ್ರ. ಒಂದು ಸಲ ಖರ್ಗೆ ಅವರು ಪರಾಭವಗೊಂಡರು, ಇನ್ನೊಂದು ಸಲ DK ಶಿವಕುಮಾರ್ ಕಡಿಮೆ ಮತಗಳು ಬಿದ್ದು. 2 ವರ್ಷಗಳ ನಂತರ ಹೈಕಮಾಂಡ್ ಏನು ಭರವಸೆಯನ್ನು DK ಶಿವಕುಮಾರ್ಗೆ ನೀಡಿದೆ ಅನ್ನೋದನ್ನು DK ಶಿವಕುಮಾರ್ ಪದೇ ಪದೇ ರೀಟ್ರೇಟ್ ಮಾಡ್ತಾರೆ. ಅವರ ಬೆಂಬಲಿಗರಿಂದೂ ಮಾಡಿಸ್ತಾ ಇರ್ತಾರೆ. ಇಕ್ಬಾಲ್ ಹುಸೇನ್ ನಿನ್ನೆಯಿಂದ ಹೇಳ್ತಿದ್ದಾರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. HC ಬಾಲಕೃಷ್ಣ ಇವತ್ತು ಹೇಳ್ತಿದ್ದಾರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಸುಮ್ಮನೆ ಅಂತರೂ ಹೇಳಿಕೆಗಳು ಬರಲ್ಲ. ಹೌದು. ಹಾಗಿರುವಾಗ ಹೈಕಮಾಂಡ್ ಏನು ಭರವಸೆ ಕೊಟ್ಟಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ, ಅದಕ್ಕೆ ಹಿಂಡರೆನ್ಸ್ ಇರೋದೆಲ್ಲಿ ಅಜಿತ್? ಅದಕ್ಕೆ ಎಲ್ಲಾದರೂ ಅಡೆತಡೆಗಳಿರೋದೆಲ್ಲಿ? ಶಾಸಕರ ಬೆಂಬಲದ ಪ್ರಶ್ನೆಯಲ್ಲಿ. ಸಿದ್ದರಾಮಯ್ಯನವರು ಹೈಕಮಾಂಡನ್ನು ಎದುರು ಹಾಕ್ಕೊಳ್ಬಹುದು ಅನ್ನುವ ವಾತಾವರಣ ಒಂದು ವೇಳೆ ನಿರ್ಮಾಣ ಮಾಡಿದರೆ, ಆದರೆ ಅದಕ್ಕೆ ಮುಖ್ಯ ಕಾರಣ ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ ಅನ್ನುವ ಕಾರಣಕ್ಕೋಸ್ಕರ. ಎಸ್. ಈಗ ಹೈಕಮಾಂಡ್ ಬೆಂಗಳೂರಿಗೆ ಬಂದು ಅದೇ ಶಾಸಕರ ಅಭಿಪ್ರಾಯವನ್ನು ಪಡಿತಾ ಇದೆ. ಅಭಿಪ್ರಾಯ ನಾಟ್ ಇನ್ ದ ಸೆನ್ಸ್ ಆಫ್ ಲೀಡರ್ಶಿಪ್, ನಾನೇನೋ ಈಗಲೇ ಅದಕ್ಕೆ ಲೀಡರ್ಶಿಪ್ಪಿಗೆ ಜಂಪ್ ಮಾಡಿಬಿಡ್ತಾರೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ನೀವು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳುವ ಮುಖಾಂತರ ಶಾಸಕರ ಮೂಡನ್ನು ಗೇಜ್ ಮಾಡ್ತಕ್ಕಂಥ ಪ್ರಯತ್ನ. ಇಲ್ಲರ 1-to-1 ನಾನು ಅನೇಕ ಬಾರಿ ಈ ರೀತಿ ನೋಡಿದ್ದೀನಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕನ್ಸರ್ನ್ ಮಿನಿಸ್ಟರ್ಸ್ಗಳನ್ನು ಕೂರಿಸ್ಕೊಂಡು ನೀವು ಶಾಸಕರನ್ನು ಕರೆದು ಎಲ್ಲಿ ಸಮಸ್ಯೆ ಇದೆಯಪ್ಪ, ಯಾವ ಮಂತ್ರಿನ ಕರೆದು ನೀವು ಯಾಕೆ ಹಿಂಗೆ ಮಾಡ್ತೀರಿ, ಬಗೆಹರಿಸೋದೇ ಇದ್ದರೆ. ಕರೆಕ್ಟ್. ಹೌದು, ಕರಿಬೇಕಾಗಿತ್ತಲ್ಲ. ನೀವು ಬಗೆಹರಿಸೋದೇ ಇದ್ದರೆ ಮುಖ್ಯಮಂತ್ರಿಗಳನ್ನು ಕರೀರಿ, BR ಪಾಟೀಲ್ರನ್ನು ಕರೀರಿ, ಜಮೀರ್ ಅಹಮದ್ ಖಾನ್ರನ್ನು ಕರೀರಿ, ಮಾತಾಡಿ ಬಗೆಹರಿಸ್ಕೋಬೋದಿತ್ತು. ಉದ್ದೇಶ ಅದಲ್ಲ. ಆನ್ ದ ಪ್ರಿಟೆಕ್ಸ್ಟ್ ಆಫ್ ಈ ಶಾಸಕರ ಗದ್ದಲದ ಸಂದರ್ಭದಲ್ಲಿ ಶಾಸಕರನ್ನು ಕರೆಸಿ ಒಂದು ಅಭಿಪ್ರಾಯ ಸಂಗ್ರಹಣೆ, ಅಂದರೆ ಮುಖ್ಯಮಂತ್ರಿ ಯಾರಾಗಬೇಕು ಅಂತಕ್ಕಂಥದ್ದಲ್ಲ, ಒಂದು ಮೂಡನ್ನು ಗೇಜ್. ಪಾಲಿಟಿಕ್ಸ್ನಲ್ಲಿ ಇದ್ದವ್ರಿಗೆ ಅದೇನು ಬಿಡಿಸಿ ಹೇಳಬೇಕಾಗಿಲ್ಲ ಹೇಗೆ ಮೂಡನ್ನು ಗೇಜ್ ಮಾಡ್ತಾರೆ ಅಂತಕ್ಕಂಥದ್ದು. ಅದೇ ಮತ್ತೆ ಸಮಾಚಾರ ಜೊತೆಗೆ ನನಗಿರ್ತಕ್ಕಂಥದ್ದು, ಹೈಕಮಾಂಡ್ ತನ್ನ ಇಂಟೆಂಟನ್ನು ಏನಾದರೂ ಶಾಸಕರಿಗೆ ಹೇಳಿದರೆ, ಇಫ್ ಎಟ್ ಆಲ್ ರಣದೀಪ್ ಸುರ್ಜೇವಾಲಾ, KC ಈಗ ನೋಡಿ, ಯಾಕೆ ಬಹಳಷ್ಟು ಶಾಸಕರು ಪೂರ್ತಿ ಸಿದ್ದರಾಮಯ್ಯನವ್ರ ಬಳಿ ಇದ್ದರು. ಹಂತ ಹಂತವಾಗಿ ನಾವು ಪಿಸು ಮಾತುಗಳಲ್ಲಿ ಕೇಳ್ತೀವಿ, ಏನು ಬದಲಾವಣೆ ಆಗ್ಬೋದು, DK ಶಿವಕುಮಾರ್ ಆಗ್ತಾರೋ ಇಲ್ವೋ, ಗುಸು ಯಾಕೆ ಕೇಳ್ತಾ ಇದ್ದೀವಿ? ದಿಲ್ಲಿಗೆ ಹೋಗಿ ಬಂದ ತಕ್ಷಣ ಅವ್ರಿಗೆ ಗೊತ್ತಾಗ್ತಾ ಇದೆ ದಿಲ್ಲಿಯಲ್ಲಿ ಏನೋ ಸಮಥಿಂಗ್ ಈಸ್ ಹ್ಯಾಪ್ನಿಂಗ್. ಎಸ್. ಸುರ್ಜೇವಾಲಾ ಆ ಇಂಟೆಂಟನ್ನು ಏನಾದರೂ ಶಾಸಕರ 1-to-1 ಸಭೆಯಲ್ಲಿ ಕೊಟ್ಟರೂ ಕೂಡ, ನೀವೇನು ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿ ಅಂತಿದ್ದಾರೆ, DK ಶಿವಕುಮಾರ್ ನವೆಂಬರ್ನ ಕ್ರಾಂತಿ ಅಂತಿದ್ದಾರೆ, ನಡೆದ್ರೂ ಆಶ್ಚರ್ಯ ಇಲ್ಲ. ಆ ದೃಷ್ಟಿಕೋನದಿಂದ ಈ ಸಭೆಗಳು ಮುಖ್ಯ ಆಗ್ತವೆ. ದಿಸ್ ಈಸ್ ನಾಟ್ ಗುಡ್ ಸೈನ್ ಫಾರ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ. ಇಷ್ಟು ಮಾತ್ರ ಒಂದು ಲೈನಲ್ಲಿ ನಿಶ್ಚಿತವಾಗಿ ಹೇಳ್ಬೋದು. ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್ಸ್ಗಳಿಗೆ ಈ ರೀತಿ ಹೈಕಮಾಂಡಿಂದ ಬಂದು ಶಾಸಕರ ಜೊತೆ ನಾನು ನೇರ ಮಾತುಕತೆ ನಡೆಸ್ತೀನಿ, ಅಲ್ಲಿ CM ಬೇಡ, KPCC ಪ್ರೆಸಿಡೆಂಟ್ ಬೇಡ, DCM ಬೇಡ, ಮಂತ್ರಿಗಳು ಬೇಡ, ನೇರವಾಗಿ ಮಾತುಕತೆ ನಡೆಸ್ತೀನಿ ಅನ್ನೋದು ಯಾವುದೇ ಆಳುವ ಮುಖ್ಯಮಂತ್ರಿಗೆ ಒಳ್ಳೆಯ ಸಂಕೇತಗಳಂತೂ ಅಲ್ಲ. ಎಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.